A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಚಿಂತಾಮಣಿಯಲ್ಲಿ 41.21 ಕೋಟಿ ವೆಚ್ಚದ ಭೂಗತ ವಿದ್ಯುತ್ ಕೇಬಲ್ ಕಾಮಗಾರಿಗೆ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಚಾಲನೆ. ಚಿಂತಾಮಣಿ ನಗರದಾದ್ಯಂತ ಸುರಕ್ಷಿತ ಹಾಗೂ ತಡೆರಹಿತ ವಿದ್ಯುತ್ ಸರಬರಾಜು ಕಲ್ಪಿಸುವ ನಿಟ್ಟಿನಲ್ಲಿ ಬೆಸ್ಕಾಂ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ 41.21 ಕೋಟಿ ವೆಚ್ಚದ 11 ಕೆವಿ ಓವರ್ ಹೆಡ್ ವಿದ್ಯುತ್ ಮಾರ್ಗಗಳನ್ನು ಭೂಗತ ಕೇಬಲ್ ಮಾರ್ಗವಾಗಿ ಪರಿವರ್ತಿಸುವ ಕಾಮಗಾರಿಗೆ ಶಾಸಕರಾದ ಡಾಕ್ಟರ್ ಎಂಸಿ ಸುಧಾಕರ್ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್, ನಗರ ಬೆಳೆದಂತೆಲ್ಲ ವಿದ್ಯುತ್ ಅಭಿವೃದ್ಧಿ ಮತ್ತು ಸುರಕ್ಷತೆ ಅತ್ಯಗತ್ಯ. ಈ ಹಿಂದೆ ಓವರ್ ಹೆಡ್ ವೈರ್ಗಳಿಂದ ಸಾರ್ವಜನಿಕರಿಗೆ ಹಾಗೂ ಕಟ್ಟಡ ನಿರ್ಮಾಣ ಕಾರ್ಯಗಳಿಗೆ ಹಲವಾರು ತೊಂದರೆಗಳಾಗುತ್ತಿದ್ದವು. ಈ ಯೋಜನೆಯಿಂದ ನಗರದ ಸೌಂದರ್ಯ ಹೆಚ್ಚುವುದಲ್ಲದೆ ಅಪಘಾತಗಳ ಭಯವಿಲ್ಲದೆ ತಡೆರಹಿತ ವಿದ್ಯುತ್ ಸಿಗಲಿದೆ ಎಂದರು. ಭೂಗತ ಕೇಬಲ್ ಅಳವಡಿಕೆ ವೇಳೆ ಸಾರ್ವಜನಿಕರ ದೂರುಗಳಿಗೆ ತಕ್ಷಣ ಸ್ಪಂದಿಸಿ ಎಲ್ಲೂ ಚರಂಡಿ ಹಾಗೂ ರಸ್ತೆಗಳಿಗೆ ತೊಂದರೆಯಾಗದಂತೆ ವೈಜ್ಞಾನಿಕವಾಗಿ ಕಾಮಗಾರಿ ಪೂರ್ಣಗೊಳಿಸಲು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ. ಜನರು ನಮ್ಮನ್ನ ಶಾಸಕರಾಗಿ ಆಯ್ಕೆ ಮಾಡಿರುವುದು ಕ್ಷೇತ್ರದ ಅಭಿವೃದ್ಧಿಗೆ ಹಾಗೂ ಅವರ ಸಮಸ್ಯೆಗಳನ್ನು ಈಡೇರಿಸಲು. ಸಾರ್ವಜನಿಕರ ನೆಮ್ಮದಿ ಮತ್ತು ಕ್ಷೇತ್ರದ ಅಭಿವೃದ್ಧಿಯೇ ನಮ್ಮ ಮೊದಲ ಆದ್ಯತೆ ಎಂದು ಅವರು ಹೇಳಿದರು. ಸಾರ್ವಜನಿಕರು ಹಾಗೂ ವಾಟ್ಸ್ಆಪ್ ಮೂಲಕ ಬರುವ ದೂರುಗಳನ್ನು ಆಧರಿಸಿ ಸ್ಥಳದಲ್ಲೇ ಪರಿಶೀಲನೆ ನಡೆಸಿ ಕಾಮಗಾರಿಯ ಲೋಪದೋಷಗಳನ್ನು ಸರಿಪಡಿಸಲಾಗುತ್ತಿದೆ ಎಂದು ವಿವರಿಸಿದ ಅವರು, ಈ ಯೋಜನೆಗೆ ಸಂಬಂಧಿಸಿದಂತೆ ರೀಟೆಂಡರ್ ಪ್ರಕ್ರಿಯೆಗಳು ನಡೆದಿದ್ದರಿಂದ ಕಾಮಗಾರಿ ಪ್ರಾರಂಭವಾಗಲು ವಿಳಂಬವಾಯಿತು. ಸಾರ್ವಜನಿಕರಿಗೆ ಉಂಟಾದ ವಿಳಂಬಕ್ಕೆ ವಿಷಾದ ವ್ಯಕ್ತಪಡಿಸುತ್ತಾ ಈಗ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿದ್ದು ಕಾಮಗಾರಿಗೆ ಅಧಿಕೃತ ಚಾಲನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ನಗರದಲ್ಲಿ ಕಾರು ಹಾಗೂ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ, ಐಡಿಎಸ್ ಎಂಟಿ ಕಾಂಪ್ಲೆಕ್ಸ್ ವಿನ್ಯಾಸ ಹಾಗೂ ಇತರೆ ಮೂಲಭೂತ ಸೌಕರ್ಯಗಳಿಗೆ ಅಗತ್ಯವಿರುವ ಹೆಚ್ಚುವರಿ ಅನುದಾನವನ್ನು ಮುನಿಸಿಪಾಲಿಟಿ ಮೂಲಕ ಒದಗಿಸಲಾಗುವುದು. ಕಾಲೇಜು ಕಟ್ಟಡಗಳ ನಿರ್ಮಾಣ, ಕ್ರೀಡಾಂಗಣದ ಸಿಂಥೆಟಿಕ್ ಟ್ರ್ಯಾಕ್ ಹಾಗೂ ಕ್ರಿಕೆಟ್ ಸ್ಟೇಡಿಯಂ ಕಾಮಗಾರಿಗಳು ವೇಗವಾಗಿ ಪ್ರಗತಿಯಲ್ಲಿವೆ. ಜಾಗತಿಕ ಮಟ್ಟದಲ್ಲಿ ತಾರಿನ ಬೆಲೆ ಹೆಚ್ಚಾಗಿರುವುದರಿಂದ ಹಾಗೂ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರುವುದರಿಂದ ಕೆಲವು ಕಡೆ ರಸ್ತೆ ಕಾಮಗಾರಿಗಳು ವಿಳಂಬವಾಗಿವೆ. ಆದರೂ ಸಮಸ್ಯೆ ಬಗೆಹರಿಸಿ ಶೀಘ್ರವೇ ಕಾಮಗಾರಿ ಪೂರ್ಣಗೊಳಿಸಲಾಗುವುದು. ನಗರದಲ್ಲಿ ವಿದ್ಯುತ್ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು HT ಲೈನ್ಗಳು ಅನುದಾನಕ್ಕೆ ಮನವಿ ಮಾಡಲಾಗಿದ್ದು ಹಂತ ಹಂತವಾಗಿ ಸೇವಾ ಕೇಂದ್ರಗಳನ್ನು ಒದಗಿಸಲು ಶ್ರಮಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀನಾಥ್ ಬಾಬು, ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಮುನಿ ನಾರಾಯಣಪ್ಪ, ಮಾಜಿ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್ ರೆಡ್ಡಿ, ಕಾಂಗ್ರೆಸ್ ಮುಖಂಡರಾದ ಮಾಲಿಕ್ ಪಾಷಾ, ಕೊಮುಲ್ ನಿರ್ದೇಶಕರಾದ ಅಶ್ವಥ್ ನಾರಾಯಣ ಬಾಬು ಸೇರಿದಂತೆ ಸ್ಥಳೀಯ ಅಧಿಕಾರಿಗಳು, ಮುಖಂಡರುಗಳು ಹಾಜರಿದ್ದರು. ಸ್ವಲ್ಪ ಕಾಮಗಾರಿ ಆಗುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇವೆಲ್ಲ ಬರ್ತದೆ. ನಿನ್ನೆ UJD ಅವರು ಬ್ಯಾಂಕ್ಗಳಿಲ್ಲ, ಕೆಲಸ ನಿಂತೋಗಿದೆ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಮಾತಾಡಿದೆ, ಸರ್ ಈ ಕೆಲಸದವ್ರು ಬರ್ತಾರೆ ಸರ್, ಮಾಡ್ತೀವಿ. ತಕ್ಷಣ ಅದನ್ನು ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಮಾಡೋಣ. ಯಾರಾದರೂ KEBಗೆ ಸಂಬಂಧಪಟ್ಟಿದ್ದಾಗಲೇ ತಕ್ಷಣ ನಾನು ಸಂಬಂಧಪಟ್ಟ AWಗಳಿಗೆ ವಾಟ್ಸಪ್ ಮಾಡಿ ನನಗೆ ಅಪ್ಡೇಟ್ ಮಾಡಿ ಅಂತ ಹೇಳಿ ನಾವು ಮಾಡ್ತೀವಿ. ಅದರಿಂದ ಇವತ್ತು ಏನೇ ಇರಲಿ ಸಮಸ್ಯೆ, ಇವತ್ತು ಅದನ್ನ ಬಗೆಹರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದರಿಂದ ನಾನು ತಮ್ಮೆಲ್ಲ ಕೋರೋದಷ್ಟೇ, ತಾಳ್ಮೆಯಿಂದ ಇರಿ, ಇನ್ನ ಟೈಮ್ ಇದೆ. ಈಗ ಉದಾಹರಣೆಗೆ ಈಗ ವಾಲ್ಮೀಕಿ ವೃತ್ತ, ಶಿಡ್ಲಘಟ್ಟ ಸರ್ಕಲ್, ಅವಾಗ ನಾವೇ ವಿನ್ಯಾಸ ಮಾಡಿಸಿದ್ವಿ. ವಾಲ್ಮೀಕಿ ವೃತ್ತ ಅಂತ ಹೆಸರು ಮಾಡಿಸಿದ್ದು ನಾವೇ, ಅದಕ್ಕೆ ಡಿಸೈನ್ ಮಾಡಿಸಿದ್ದು ನಾವು. ಅದಾದ ನಂತರ ನಾವು ಸೋತೋಗಿ ಅದೇ ಡಿಸೈನ್ ಮಾಡಿದ್ವಿ. ಆದರೆ ಅದು ಪದೇ ಪದೇ ಬಂದು ವಾಹನಗಳು ಅದಕ್ಕೆ ಡಿಕ್ಕಿ ಹೊಡಿತಾ ಇದ್ವಿ. ಮೊನ್ನೆನೂ ಒಂದು ಗಾಡಿಯನ್ನು ಬಂದು ಅದಕ್ಕೆ ಡಿಕ್ಕಿ ಹೊಡಿದ್ವಿ. ಈಗ ಅದಕ್ಕೆ ಮತ್ತೆ ಅದನ್ನು ಮರುವಿನ್ಯಾಸ ಮಾಡಿಸ್ತಾ ಇದ್ದೀವಿ. ಈಗ ಅಲ್ಲಿ ಒಂದು ಸರ್ಕಲ್ ತರ ಮಾಡಿಕೊಂಡು ಅಲ್ಲಿ ಒಂದು ಟವರ್ ಮಾಡಬೇಕು ಅಂತಕ್ಕಂಥದ್ದಿದೆ. ವಾಲ್ಮೀಕಿ ಅವರ ಭಾವಚಿತ್ರ ಇರುವಂಥದ್ದು ಮತ್ತು ಒಂದು ಕ್ಲಾಕ್ ಟವರ್ ಮಾಡಬೇಕು ಅನ್ನೋಂಥ ಡಿಸೈನ್ ಮಾಡಿಸಿದ್ದೀನಿ. ಅದನ್ನು ಆದಷ್ಟು ಬೇಗ ಈಗ ನಮ್ಮ ಶಾಸಕರ ಅನುದಾನದಲ್ಲಿ ಅದನ್ನು ಕೊಟ್ಟು ಅದನ್ನು ಸಾಧ್ಯವಾದಷ್ಟು ಬೇಗ ನಾನು ವಾಲ್ಮೀಕಿ ನಮ್ಮ ಜಯಂತಿಯ ಒಳಗಾಗಿ ಅದನ್ನ ಏನಾದರೂ ಮಾಡಬೇಕಾಗತ್ತ ಅನ್ನುವಂಥ ಒಂದು ಆಲೋಚನೆ ಇದೆ. ಅದನ್ನು ಬಹಳ ಆಕರ್ಷಣೀಯವಾಗಿ ಮಾಡುವಂಥ ಒಂದು ಪ್ರಯತ್ನ. ಯಾಕಂದ್ರೆ ಇವತ್ತು ಇವೆಲ್ಲ ಮಾಡ್ತಾ ಇರುವಂಥದ್ದು ಚಿಂತಾಮಣಿಯಲ್ಲಿ ಮೂಲಭೂತ ಸೌಲಭ್ಯ ಉನ್ನತ ಒಂದು ಉತ್ಕೃಷ್ಟ ಮಟ್ಟಕ್ಕೆ ಹೋಗ್ಬೇಕು ಮತ್ತು ಆಕರ್ಷಣೀಯವಾಗಿರ್ಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಇದಕ್ಕೆಲ್ಲ ಎಲೆಕ್ಟ್ರಿಕ್ ಕಂಬ ಎಲ್ಲಾದ್ರೂ ಹಾಕೊಳ್ಳಿ, ರೋಡ್ ಹಾಕೊಳ್ಳಿ, ಬಿಡಿಯೋ ಪರಿಸ್ಥಿತಿ ಇವೆಲ್ಲ ಒಂದು ವ್ಯವಸ್ಥಿತವಾಗಿ ಆಗ್ಬೇಕು ಅಂದಾಗ ನಾವು ಯೋಚನೆ ಮಾಡಿದ್ವಿ, ಹೋಗ್ಲಿ ಇದಕ್ಕೆ MT ಲೈನ್ ಕೂಡ ಮುಂದೆ ಇರ್ತಕ್ಕಂಥ ಡ್ರೈನ್ ಅಲ್ಲಿ ಕ್ಲಾಂಪಿಂಗ್ ಮಾಡೋಣ ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಅವತ್ತು ಈ ಕೆಲಸವನ್ನು ಕಂಡಿದ್ದ. ಆದರೆ 2013 ಚುನಾವಣೆ ಸೋತ ಮೇಲೆ ಕೇಬಲ್ ಕೆಲಸ ಅದೇ ರೀತಿ ಉಳಿದೋಯ್ತು. ಫೀಡರ್ ಪಿಲ್ಲರ್ ಬಾಕ್ಸ್ ಅಂತ ಬರ್ತದೆ, ದೊಡ್ಡ ದೊಡ್ಡ ಗಾತ್ರದ್ದು ಈಗಲೂ MG ರೋಡಲ್ಲಿ ಇದೆ. ಅದು ನಾವಾಗ್ಸಿರೋದಲ್ಲ, ಅದ್ರದ್ದು ಕತೆ ಹೇಳ್ತೀನಿ ನಾನು. ಏನೇನು ಆಗಿದೆ ಅದಾದ ನಂತರ ಅನ್ನುವಂಥದ್ದು ಕತೆ ಎಲ್ಲರಿಗೂ ಗೊತ್ತಿರಬೇಕು.
ನಾವು ಹಾಕಿರುವಂಥ ಕೇಬಲ್ ಆ ಡಕ್ಟಿಂದ ಆಚೆ ಕೇಬಲ್ ಬಿಟ್ಟಿದ್ರು. ಆದರೆ ಅದನ್ನು ಮುಂದೆ ತೆಗೆದುಕೊಳ್ಳುವಂಥದ್ದಕ್ಕೆ ಯಾರಿಗೂ ಶ್ರದ್ಧೆ ಇರಲಿಲ್ಲ. ಬದಲಾದಂಥ ವ್ಯವಸ್ಥೆಯಲ್ಲಿ ಅವರಿಗೆ ಅದ್ರ ಬಗ್ಗೆ ಅರಿವಿರಲಿಲ್ಲ. ಅರಿವಿಲ್ಲದೆ ಅನ್ನುವಂಥ ಸಂದರ್ಭದಲ್ಲಿ ಅದನ್ನು ಕಸದ ತೊಟ್ಟಿಯಾಗಿ ಮಾಡಿಕೊಂಡು ಭಾಳಷ್ಟು ಜನ ಅದರಲ್ಲಿ ಕಸ ಹಾಕ್ಬಿಟ್ಟು, ಇನ್ನು ಕೆಲವರು ಅದಕ್ಕೆ ಖುಷಿ, ಅವರಿಗೆ ಬೆಂಕಿ ನೋಡಿದಾಗ ಖುಷಿ ಆಗುತ್ತೆ ಕೆಲವರಿಗೆ, ಅದಕ್ಕೆ ಬೆಂಕಿ ಹಾಕ್ಬಿಟ್ಟು ಆ ಕೇಬಲ್ ಹಾನಿ ಆಗುವಂಥ ಕೆಲಸ ಆಯಿತು. ಅಧಿಕಾರಿಗಳು ಅವತ್ತು ಇದ್ದಂಥ ಅಧಿಕಾರಿಗಳು ಇದು ಪೂರ್ಣ ಆಗಬೇಕು, ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡಿದೆ ಅನ್ನುವಂಥ ಪರಿಜ್ಞಾನ ಇವತ್ತಿನ ಅಧಿಕಾರಿಗಳಿಗೆ ಇರಲಿಲ್ಲ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ಚಾಲನೆ ಮಾಡಬೇಕು. ಫೀಡರ್ ಪಿಲ್ಲರ್ ಬಾಕ್ಸು ನಾನು ಅಂಗಡಿಗಳ ಮುಂದೆ ಹೋಗಿ 2 ಅಂಗಡಿ ಮಧ್ಯದಲ್ಲಿ ಏನು ಗೋಡೆ ಬರುತ್ತೆ ಅಲ್ಲಿಗೆ ಹಾಕ್ತೀವಿ, ಯಾವುದೋ ಅಂಗಡಿಗೆ ನಿಮ್ಗೆ ಅಡ್ಡ ಆಗಲ್ಲ ಅಂತ ಹೇಳಿ ನಾನು ಅಲ್ಲಿ ಸೊನ್ಸೆಟ್ಟಹಳ್ಳಿ ಹತ್ರ, ಆ ಕಡೆ ಚೋಟಪಾಳ್ಯದ ಹತ್ರ ರೋಡಲ್ಲಿ ನಾನು ಅಲ್ಲಿ ಇರುವಂಥ ವ್ಯಾಪಾರಸ್ಥರು ಕೂಡ ಮಾತಾಡಿ ಹೇಳಿದ್ದೆ. ಈಗ ಫೀಡರ್ ಪಿಲ್ಲರ್ ಬಾಕ್ಸ್ ಭಾಳ ಸಣ್ಣದು ಬಂದಿದೆ. ಇವತ್ತು ನಮ್ಮ ಲೇಔಟಲ್ಲಿ ಹಾಕಿದ್ದೀವಿ. ಇವತ್ತು ಜೀನ್ ಮ್ಯೂಲರ್ ಅಂತೇಳಿ ಒಂದು ಕಂಪ್ನಿದು ಭಾಳ ಕಾಂಪ್ಯಾಕ್ಟ್ ಆಗಿದೆ. ಸುಮಾರು 12-16 ಕನೆಕ್ಷನ್ ತಗೋಬೋದು ಒಂದು ಫೀಡರ್ ಪಿಲ್ಲರ್ ಬಾಕ್ಸಲ್ಲಿ. ಈಗ ಬೆಂಗಳೂರಿನಲ್ಲಿ ಎಲ್ಲ ಕಡೆ, ಬೆಸ್ಕಾಂನವ್ರು ಎಲ್ಲ ಕಡೆ ಬಳಸಿದ್ದಾರೆ, ನಾವು ನಮ್ಮ ಲೇಔಟಲ್ಲಿ ಅದನ್ನು ಬಳಸಿದ್ದೀವಿ. ಇಲ್ಲಾಂದ್ರೆ ಭಾಳ ದೊಡ್ಡದಾಗಿ ಇಷ್ಟು 4 ಅಡಿ ಅಗಲ ಬರುವಂಥದ್ದು ಇರ್ತದೆ. ಈಗೆಲ್ಲ 2 ಅಡಿ ಒಳಗೆ ಇರ್ತದೆ, ಯಾರಿಗೂ ಅಡ್ಡ ಆಗಲ್ಲ. ಆದರೆ ಇದನ್ನು ಯಾರೂ ಗಮನ ಕೊಡಲಿಲ್ಲ ಆ ಸಂದರ್ಭದಲ್ಲಿ. ಯಾರು ಗಮನ ಕೊಡದಿರ ಆ ಕೇಬಲ್ ಸುಟ್ಟೋಯ್ತು ಅಂತೇಳಿ ಆ ಕೇಬಲ್ ಸುತ್ತಿಟ್ಕೊಂಡು ಎಲ್ಲಿಟ್ಟಿದ್ದಾರೋ ಗೊತ್ತಿಲ್ಲ. ಸ್ಟೋರಲ್ಲಿ ಭದ್ರವಾಗಿ ಮರಿಗಿರಿ ಆಗಿದೆಯಾ? ದುಡ್ಡು ಯಾರದು? ಸರ್ಕಾರದ ದುಡ್ಡು ಹೋಯ್ತು. ಇದ್ರ ಬಗ್ಗೆ ಯಾರು ಗಮನ ಕೊಡಲಿಲ್ಲ. ಎಷ್ಟು ಬುದ್ಧಿವಂತರು ನಮ್ಮ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು. ನಾನು ಹೇಳಬೇಕಾಗುತ್ತೆ, ನ್ಯಾಷನಲ್ ಹೈವೇ ಅವರು ಕೇಬಲ್ ಹಾಕಬೇಕು ಅಂತ ಬಂದರು. ಅವ್ರಿಗೆ ಹೇಳ್ಬೋದಾಗಿತ್ತು, ಆಲ್ರೆಡಿ ಇಲ್ಲಿ ಡಕ್ಟಿಂಗ್ ಇದೆ, ಕೇಬಲ್ ಇದೆ, ನೀವು ಇಲ್ಲಿ ಮಾಡಬೇಕಾಗಿಲ್ಲ. ಅವ್ರಿಗೊಂದು ಎಸ್ಟಿಮೇಟ್ ಮಾಡಿಕೊಟ್ರು. ಯಾಕಂದ್ರೆ ಎಸ್ಟಿಮೇಟ್ ಮಾಡಿದ್ರೆ ಇವ್ರಿಗೆ ದುಡ್ಡು ಸಿಗತ್ತೆ ಡಿಪಾರ್ಟ್ಮೆಂಟ್ ಅಲ್ವಾ? ಎಸ್ಟಿಮೇಟ್ ಮಾಡಿದ್ರೆ ಇವ್ರಿಗೆ ಡಿಪಾರ್ಟ್ಮೆಂಟ್ಗೆ ದುಡ್ಡು ಸಿಗ್ತದೆ. ಆ ಎಸ್ಟಿಮೇಟ್ ಮಾಡಿದ್ರು ನ್ಯಾಷನಲ್ ಹೈವೇ ಅವರು. ಎಸ್ಟಿಮೇಟ್ ಮಾಡಿಬಿಟ್ಟು ರೋಡ್ ಬದಿಯಲ್ಲಿ ಫುಟ್ಪಾತ್ ಏನು ನಮ್ದು ಕರ್ವ್ ಹಾಕಿದ್ವಿ, ಹಿಂಗೆ ಗಡಿ ಕರ್ವ್ ರೋಡ್ದು, ಆ ಕ್ಯಾರೇಜ್ ವೇ ಏನು ಅಂತ ಹೇಳ್ತೀವಿ ನಾವು, ಅದ್ರ ಕರ್ಬಲ್ಲಿ ಅಲ್ಲಿ ಅಗದ್ಬಿಟ್ಟು ಮತ್ತೆ ಕೇಬಲ್ ಹಾಕ್ತಾರೆ. ಏನು ರಾಜಣ್ಣ ಸತ್ಯ ಹೌದಲ್ಲ ಹೇಳ್ತಾರಲ್ಲ ನಾನು. ಯಾಕಂದ್ರೆ ಹಾಕ್ಬಿಟ್ಟು ಆ ಫೀಡರ್ ಪಿಲ್ಲರ್ ಬಾಕ್ಸ್ನ ಎತ್ಕೊಂಡ್ಬಂದು ರೋಡ್ ಅಡ್ಡ ಇಟ್ಟಿದ್ದಾರೆ. ಇಲ್ಲಿ ನಾಳೆ ಯಾವುದಾದ್ರೂ ಗಾಡಿ ಬಂದು ಹಿಂಗೆ ಕುಂತಿದ್ರೆ ಏನಾಗಬೇಕು ಪರಿಸ್ಥಿತಿ. ಏನೋ ಪೋಷಕರು ಮಧ್ಯಾಹ್ನ ಸಾಯಂಕಾಲ ಆದರೆ ಬಂದು ಅಲ್ಲಿ ಕೂತ್ಕೊಂಡು ಮಕ್ಕಳು ಆಟ ಆಡಲಿ ಇಲ್ಲಿ ಅಂತೇಳಿ ಹಂಗೆ ಅಲ್ಲಿ ದೊಡ್ಡ ಪರದೆ ಇದೆ, LED ವಾಲ್. ಆ LED ವಾಲಲ್ಲಿ ಏನಾದರೂ ಕಾರ್ಯಕ್ರಮಗಳು ಅಥವಾ ನಾವು ಮಾಡೋಂಥ ಅಭಿವೃದ್ಧಿ ಕೆಲಸಗಳು ಇನ್ನೆಲ್ಲ ಇವೆಲ್ಲ ನೋಡುವಂಥದ್ದು ಆಗಬೇಕು. ಮಕ್ಕಳು ಸ್ವಲ್ಪ ಆಟ ಆಡಿದ್ಮೇಲೆ ಮತ್ತೆ ಅಲ್ಲಿ ಮನೆ ಕರ್ಕೊಂಡು ಹೋಗ್ಬೋದು. ಅಂದರೆ ಅವ್ರಿನ್ನ ಅಲ್ಲಿ ಅದನ್ನ ವೆಲ್ಡ್ ಮಾಡ್ತಾ ಇದ್ದಾರೆ. ಆಗಲೇ ದೊಡ್ಡವರೆಲ್ಲ ಹೋಗಿದ್ದು ಎಳೆಯೋದು ಮಾಡೋದು ಮಾಡ್ತಾರೆ. ಏನು ಮಾಡ್ಬೇಕು ಹೇಳಿ, ನಾವು ಹೆಂಗೆ ಹೇಳ್ಬೇಕು? ಅಲ್ಲೊಂದು ಫೌಂಟನ್ ಥರ ಹಾಕಿದ್ದೀವಿ, ಸಿಂಪಲ್ ಆಗಿ ಒಂದು ಫೌಂಟನ್, ರೆಡಿಮೇಡ್ ಫೌಂಟನ್. ಅದು ನಾಸಲ್ಲಿ ಹೋಗಿ ಹಿಂದೆ ಮುಂದೆ ತಿರ್ಗಿಸೋದು. ಆ ಕೆಳಗಡೆ ಲೈಟ್ ಇದೆ, ನೀರಲ್ಲಿ ಲೈಟ್ ಇದ್ರೆ ಆ ಲೈಟ್ ಕೈ ಹಾಕೋದು, ಇವೆಲ್ಲ ಮಾಡಕ್ ಹೋಗ್ತಾರೆ. ನಾನು ಹೇಳೋದು ಇದೆಲ್ಲ ಯಾಕೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಪೂರ್ತಿ CCTV ಕ್ಯಾಮರಾ ಹಾಕ್ಸಿದೀವಿ. CCTV ಕ್ಯಾಮರಾ ಹಾಕ್ಸಿದೀವಿ. ಹರಿಹರ ಸ್ವಾಮಿ ದೇವಸ್ಥಾನ ಸುತ್ತಲೂ ಇವತ್ತು ಫುಟ್ಪಾತ್ ಆಗಿದೆ, ಕ್ಲೀನಾಗಿ ಆಗಿದೆ. ನಾನು ಮೊನ್ನೆ ಹೇಳಿದೆ, ನಮ್ಮ ಇವ್ರನ್ನ ಬಾಬುನ ಕಳಿಸಿದ್ದೆ. ಈಗೇನಲ್ಲಿ ತಿಂಡಿ ತಿನಿಸುಗಳು ಮಾಡುವಂಥ ಹೋಟ್ಲಿದಾಗ ನಾನು ಹೇಳಿದೆ, ನೀವು ಅಲ್ಲಿ ಜನ ಬಂದವರು ಕೂತವ್ರಿಗೆ ನೀವು ಊಟ ಸರ್ವ್ ಮಾಡಿ, ತಿಂಡಿ ಕೊಡಿ, ತೊಂದರೆ ಇಲ್ಲ. ಆದರೆ ಮುನ್ಸಿಪಾಲಿಟಿ ಅವ್ರು ಯಾವುದು ಡಬ್ಬ ಇಡಲ್ಲ. ಮುನ್ಸಿಪಾಲಿಟಿ ಡಬ್ಬ ಇಟ್ಟರೆ ಎಲ್ಲ ಬಂದು ತುಂಬಿಸಾಕ್ತಾರೆ. ನಾನು ಹೇಳಿದೆ, ನೀವೇ ಡಸ್ಟ್ಬಿನ್ ಇಡಬೇಕು, ನೀವೇ ಸಾಯಂಕಾಲಕ್ಕೆ ಅದನ್ನು ಕ್ಲೀನ್ ಮಾಡಿ ಸ್ವಚ್ಛವಾಗಿರುವಂಥದ್ದು ಮಾಡಬೇಕು. ನಾನು ಹೇಳಿದೆ, ಜನ ಬಂದಾಗ ಒಂದು ರೀತಿ ಅವರು ಆರಾಮಾಗಿ ಕೂತ್ಕೊಂಡು ಆ ಪರದೆ ಮೇಲೆ ಏನಾದರೂ ಬರೋದನ್ನು ನೋಡಿಕೊಂಡು ಸಮಯ ಕಳ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ. ಯಾಕಂದರೆ ಮತ್ತೆ ಅಲ್ಲಿ ಬೇರೆ ಬೇರೆ ಮಾಡ್ತೀನಿ, ಅದು ನೀವು ಆದಾಗ ನೀವು ನೋಡಿ ಏನೇನೆಲ್ಲ ಅದು ವ್ಯವಸ್ಥೆ ಆಗುತ್ತೆ. ಒಂದು ರೀತಿ ಈಗ ಉದಾಹರಣೆಗೆ ನಾವು ಇಲ್ಲಿಂದ ಕೈವಾರ ಫೀಡರ್ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಹೋಗುತ್ತೆ ಲೈನ್. ಈಗ ನಾವು ಈಗಾಗಲೇ ಮೈಲಾಪುರದ ಹತ್ರ ನಾವು ಜಾಗ ಕೊಟ್ಟಿದ್ದೀವಿ. ಮತ್ತೆ ಇನ್ನು ಸುಮಾರು 6 ಸ್ಟೇಷನ್ಗಳು ಮಾಡುವಂಥದ್ದಕ್ಕೆ ಜಾಗ ಕೊಡಿಸಿದ್ದೀವಿ. ಚಾಂಡ್ರಳ್ಳಿ ಹತ್ರ ಜಾಗ ಕೊಡಿಸಿದ್ದೀವಿ. ನಮ್ಮ ಸೀಕಲ್ ಹತ್ರ ಅಲ್ಲಿ ನಾವು ಗಡಾಸ್ನಳ್ಳಿ ಹತ್ರ ಅಲ್ಲಿ ಜಾಗ ಕೊಡಿಸಿದ್ದೀವಿ. ಈ ಥರ ಸುಮಾರು 6 ಸ್ಟೇಷನ್ಗಳಿಗೆ ಜಾಗ ಕೊಡಿಸುವಂಥದ್ದಾಗಿದೆ. ಮತ್ತು ಹೊಸ ಸ್ಟೇಷನ್ಗಳಿಗೆ ಈಗಾಗಲೇ ಅಂದಾಜನ್ನು ತಯಾರು ಮಾಡ್ತಾ ಇದ್ದಾರೆ. ಕೆಲವೊಂದೆರಡು ಸ್ಟೇಷನ್ ತಯಾರು ಮಾಡಿದ್ದೀವಿ ಅಂತ ನಾನು ಹೇಳಿದ್ರು, ಎಸ್ಟಿಮೇಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಈ ರೀತಿ ಒಂದು ವಿದ್ಯುತ್ ಸರಬರಾಜಿನಲ್ಲಿ ಒಂದು ಸುಧಾರಣೆ ತರುವಂಥ ಒಂದು ಪ್ರಯತ್ನವನ್ನು ಸಹ ಮಾಡುವಂಥದ್ದಕ್ಕೂ ಗಮನ ಕೊಡ್ತಾ ಇದ್ದೀವಿ. ಯಾಕಂದರೆ ಭಾಳಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ ಇದೆಲ್ಲ ಏನಾಗ್ತಾ ಇದೆ, ಅದಷ್ಟೇ ಆಗ್ತಾ ಇದೆಯಾ, ನಮ್ಮದೇನು ನಮ್ಮ ಪಾತ್ರ ಇದೆ ಇಲ್ವಾ, ನಮ್ಮ ಶ್ರಮ ಏನಿದೆ, ಇದು ಯಾವುದು ಭಾಳಷ್ಟು ಜನಕ್ಕೆ ಗೊತ್ತಾಗಲ್ಲ. ಯಾಕಂದರೆ ಅದಷ್ಟೇ ಆಗ್ಬಿಡುತ್ತೆ ಬಿಡು ಅಂದ್ಕೊಂಡಿದ್ದಾರೆ. ಯಾವುದು ಅದಷ್ಟೇ ಆಗ್ಬಿಡುತ್ತೆ. ಈಗ ಹಿಂದೆ ಇದ್ದವ್ರು ಮಾಡ್ಬೋದಿತ್ತಲ್ಲ ಇವೆಲ್ಲ, ಕೆಲವೆಲ್ಲ ಅವತ್ತು ಬೇಡಿಕೆ ಇತ್ತಲ್ಲ. ಅದರಿಂದ ನಾನು ಹೇಳುವಂಥದ್ದು ಎಲ್ಲ ರೀತಿ ಇವತ್ತು ಏನೆಲ್ಲ ಅವಶ್ಯಕತೆಗಳಿದ್ದಾವೆ
ಅದು ನಗರ ಪ್ರದೇಶ ಇರ್ಬೋದು, ಗ್ರಾಮೀಣ ಪ್ರದೇಶ ಇರ್ಬೋದು. ಅಗಲ ಮಾಡುವಂತ ಸಂದರ್ಭದಲ್ಲಿ ಇಡೀ ಈ ಒಂದು 2 ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿ ಆ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಏರಿಯಲ್ ಪಂಚ್ ಕೇಬಲ್ ಹಾಕ್ಸಿದ್ದೆ. ನಾನು ಏನು ಟ್ವಿಸ್ಟ್ ಆಗಿರುವಂತ ಕೇಬಲ್ ನೀವು ನೋಡಿರ್ತೇನೆ, ವೈರಿರಲ್ಲ ಕೇಬಲ್ ಇರ್ತದೆ. ಅದನ್ನ ಆ ಕಾಲದಲ್ಲೇ ನಾನು 2005-6ರಲ್ಲಿ ಹಾಕ್ಸಿಕೊಳ್ತೇವೆ. ಅವತ್ತು ಶಿವಮೊಗ್ಗ ಬಿಟ್ಟರೆ ಬೇರೆ ಎಲ್ಲೂ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಶೋಕ್. ಇವೆಲ್ಲ ನಾವು ಮುಂದಾಲೋಚನೆ ಇಟ್ಕೊಂಡು ಮಾಡಿರುವಂತ ಇವೆಲ್ಲ ನಾವು ಇಟ್ಕೊಂಡು ಆಗ ಮಾಡಿರುವಂತದ್ದು. ಅದನ್ನ ಈಗ ಮತ್ತೆ ಅದನ್ನ ಮಾಡ್ಬೇಕು ಅಂತ ಹೇಳಿದಾಗ ನನಗೆ ಹೇಳಿದ್ರು, ಒಂದೇ ಸತಿ ಅಷ್ಟು ಬೇಡ, ಈಗ ನಾವು ಫಸ್ಟ್ HD ಲೈನ್ ಕೊಡ್ತೀವಿ, ಆಮೇಲೆ ಅಂಡರ್ಗ್ರೌಂಡ್ ಕೇಬಲ್ಗೆ ಹಣ ಕೊಡ್ತೀವಿ ಅಂತ ಹೇಳಿ ಪಾಪ ಅವರು ಜಾರ್ಜ್ ಸಾಹೇಬ್ರು ಬೋರ್ಡ್ ಮೀಟಿಂಗ್ ಅಲ್ಲಿ ಇಟ್ಟು ಅದನ್ನು ಪಾಸ್ ಮಾಡಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ರು. ಈಗ ಸುಮಾರು 41-42 ಕೋಟಿ GST ಸೇರಿ ಗೊತ್ತಿದೆ ನಿಮಗೆ, 18% GST ಹೋಗುತ್ತೆ. ಅದರಿಂದ ಈಗ ಇದು ಟೆಂಡರ್ ಆಗಿ ಇವತ್ತು ಸುಮಾರು 20 ತಿಂಗಳು ಇದು ಟೆಂಡರ್ ಪ್ರಕ್ರಿಯೆ ನಡೀತು. ಇವತ್ತು ಈಗ ಕಾಮಗಾರಿಗೆ ನಾವು ಇಲ್ಲಿ ಚಾಲನೆ ಮಾಡ್ತಾ ಇದ್ದೀವಿ. ಈ ಕಾಮಗಾರಿ ಆಗತ್ತೆ ಅನ್ನೋ ಕಾರಣದಿಂದನೇ ಏನು ಇಲ್ಲಿ ಈ ರಸ್ತೆ ಅಭಿವೃದ್ಧಿ ಇತ್ತು, ಫುಟ್ಪಾತ್ ಅಭಿವೃದ್ಧಿ ಇತ್ತು, ಅದನ್ನ ವಿಳಂಬ ಮಾಡಿರುವಂತದ್ದಕ್ಕೂ ಅದೇ ಕಾರಣ. ಬಹಳಷ್ಟು ಜನ ಏನಿದು ಕರ್ಬಾಗಿ ಬಿಟ್ಬಿಟ್ಟಿದ್ದಾರೆ, ಏನು ಮುಂದೆ ಮಾಡಲಿಲ್ಲ ಅಂತ ಹೇಳಿ. ಈಗ ಇವರು ಮತ್ತೆ ಇಲ್ಲಿ ಡ್ರಿಲ್ಲಿಂಗ್ ಮಾಡಿದಾಗ ಅಲ್ಲೆಲ್ಲ ಇದಾಗುತ್ತೆ, ಮತ್ತೆ ಅದಕ್ಕೊಂದು ತೊಂದರೆ ಆಗುತ್ತೆ ಬೇಡ ಅನ್ನೋ ಕಾರಣಕ್ಕೋಸ್ಕರ ಬೇಗ ಇದು ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ. ಯಾಕಂದ್ರೆ ಇದೀಗ ನಾವು ಸುಮಾರು 1.5-2 ತಿಂಗಳಿಂದ ಈ ಕೇಬಲ್ ಟೆಸ್ಟಿಂಗ್ ಆಗಬೇಕು. ನೋಡಿ ತಡ್ಕೊಳಕ್ ಆಗಲಿಲ್ಲ. ಮಾಹಿತಿ ಕೇಳಿದೆ, ಆಮೇಲೆ ಹೇಳಿದೆ ಇದು ಏನಾದ್ರೂ ಈ ತರ ಯಾರಾದ್ರೂ ವಾಹನ ಬಂದು ಗುದ್ದುಬಿಟ್ರೆ ಒಂದು ಫೀಡರ್ ಪಿಲ್ಲರ್ ಬಾಕ್ಸ್ಗೆ ಆಗುವಂತ ನಷ್ಟೇ ಪ್ರಾಣ ಹಾನಿಗೆ ಯಾರು ಜವಾಬ್ದಾರಿ ಅಂದ್ರೆ ಏನಿಲ್ಲ, ಅದು ಗುದ್ದಿದ ತಕ್ಷಣ ಬ್ರೇಕ್ ಡೌನ್ ಆಗ್ಬಿಡುತ್ತೆ, ಕರೆಂಟ್ ಬರಲ್ಲ ಅಂತ ಹೇಳಿ. ಅಂದ್ರೆ ಇವತ್ತಿಗೆ ಅದು ಕೂಡ ಚಾಲು ಆಗಿಲ್ಲ. ಇವತ್ತಿಗೆ ಹಾಕಿರುವಂತ ನ್ಯಾಷನಲ್ ಹೈವೇ ಅವರು ಹಾಕಿರುವಂತ ಕೇಬಲ್ ಇವತ್ತಿಗೂ ಅದು ಚಾರ್ಜ್ ಆಗಿಲ್ಲ. ಆಗಿದ್ಯಾ? ಯಾರಾದ್ರೂ ಗಮನಿಸಿದ್ದೀರಾ? ಆಗಿಲ್ಲ, ಇವತ್ತಿಗೂ ಆಗಿಲ್ಲ. ಫೀಡರ್ ಪಿಲ್ಲರ್ ಬಾಕ್ಸ್ ಡೋರ್ ಕಿತ್ತೋಗಿದೆ, ಅದು ಹಿಂದೆ ಮುಟ್ಟಿಗಳೆಲ್ಲ ಯಾರೋ ಅವರು ಇವರು ಅಲ್ಲಾಡಿಸಿಬಿಟ್ಟು ಹೋಗಿದ್ದು. ಅಂದ್ರೆ ಎಷ್ಟು ಯಾವ ರೀತಿ ವ್ಯವಸ್ಥೆ ಇವೆಲ್ಲ ಗಮನಿಸ್ತಾ ಇದ್ದ ಸಂದರ್ಭದಲ್ಲಿ ಏನು ಆಗ್ಬೋದು ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಾನು ಯಾವೇ ಟೀಕೆ ಮಾಡ್ಬೇಕು ಅಂತಲ್ಲ, ಯಾವ ರೀತಿ ಒಂದು ಆಡಳಿತ ನಡೆಸುವಂತವರ ಗಮನ ಈ ಕಡೆ ಇಲ್ಲದೆ ಇದ್ರೆ, ಜವಾಬ್ದಾರಿ ಹೊತ್ಕೊಂಡವರ ಗಮನ ಈ ಕಡೆ ಇಲ್ಲದೆ ಇದ್ರೆ ಏನು ಆಗತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳಕ್ ಬಯಸ್ತಾ ಇದ್ದೇನೆ. ಅದರಿಂದ ಅವತ್ತಿನಿಂದ ನನಗಿತ್ತು ಇದೇನಾದ್ರೂ ಮಾಡಬೇಕು ಅಂತ ಹೇಳಿ ನಾನು ಹೇಳಿದೆ. ಶಿವಶಂಕರ್ ಅವ್ರಿಗೆ, ಶ್ರೀನಾಥ್ ಅವ್ರಿಗೆ ಹೇಳಿದೆ, ನೀವು ಎಸ್ಟಿಮೇಟ್ ಮಾಡಿ ನಾನು ಜಾರ್ಜ್ ಸಾಹೇಬ್ ಹತ್ರ ಮಾತಾಡ್ತೀನಿ, ಏನಾದ್ರೂ ಮಾಡಿ ಆ ಹಿಂದಿನ ಕನಸು ನನಸಾಗಬೇಕು. ಈ ಓವರ್ ಹೆಡ್ ಲೈನ್ಸ್, ದೊಡ್ಡ ಸ್ಪನ್ ಪೋಲ್ಸ್ ಇವೆಲ್ಲ ಹೋಗ್ಬೇಕು, ಆದಷ್ಟು ಒಂದು ರೀತಿ ಬದಲಾವಣೆ ಆಗ್ಬೇಕು ನಮ್ಮ ಟೌನ್ ಅಲ್ಲಿ ಅಂತ ಹೇಳಿ ನಾನು ಒಂದು ಎಸ್ಟಿಮೇಟ್ ರೆಡಿ ಮಾಡಿದಾಗ ಅವರು 1 ಕೋಟಿ 118-19 ಕೋಟಿಗೆ 116 ಕೋಟಿಗೆ ಮಾಡಿದ್ರು. ಏನೋ HD ಲೈನು ಮತ್ತೆ LT ಲೈನ್ ಕೂಡ ಅಭಿವೃದ್ಧಿ ಕೆಲಸಗಳನ್ನ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಇಡೀ ಬೆಸ್ಕಾಂನ ವ್ಯಾಪ್ತಿಯಲ್ಲಿ ಪ್ರಪ್ರಥಮವಾಗಿ ಬೆಂಗಳೂರನ್ನ ಹೊರತುಪಡಿಸಿ ಕೇಬಲ್ ಅಳವಡಿಕೆಗೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಹಿಂದೆ ಮಣಿವನ್ ಅನ್ನತಕ್ಕಂಥ IAS ಅಧಿಕಾರಿಗಳು ಇದ್ದಾರೆ. ಅವರು ಬೆಸ್ಕಾಂನ MD ಇದ್ದಂಥ ಸಂದರ್ಭದಲ್ಲಿ ನಾನು ಅವರಿಗೆ ವಿನಂತಿ ಮಾಡಿ 3 ಕೋಟಿ ರೂಪಾಯಿಯನ್ನ ಚಿಂತಾಮಣಿಯ ಚೇಳೂರು ನಮ್ಮ ಕೋಲಾರ ವೃತ್ತದಿಂದ ಗಜಾನನ ಸರ್ಕಲ್ವರೆಗೂ ಅಲ್ಲಿವರೆಗೂ ಕೇಬಲ್ ಹಾಕಬೇಕು ಅಂತ ಹೇಳಿ, ಮತ್ತೆ ಬಹುಶಃ ಇನ್ನು ಮುಂದೇನೋ ತಗೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡಿ, ನಂತರ ನಾನು ಇದಕ್ಕೆ ಒಂದು ಒಳ್ಳೆ ಆಧುನಿಕ ತಂತ್ರಜ್ಞಾನದ ಸ್ಪರ್ಶ ಆಗಬೇಕು ಅಂತ ಹೇಳಿ ಏನು MG ರಸ್ತೆ ಅಭಿವೃದ್ಧಿಯನ್ನು ನಾವು ತೆಗೆದುಕೊಂಡಿದ್ವಿ. ಸುಮಾರು 15 ಕೋಟಿ ರೂಪಾಯಿಯಲ್ಲಿ MG ರಸ್ತೆ ಪಾದಚಾರಿ ಮಾರ್ಗ ಫುಟ್ಪಾತ್ನ ಅಭಿವೃದ್ಧಿಯನ್ನು ತೆಗೆದುಕೊಂಡಿದ್ವಿ. ಫುಟ್ಪಾತ್ ಹಾಕಬೇಕು ಅಂತ ಹೇಳಿ ಚೇಳೂರು ಸರ್ಕಲ್ ಇಂದ ಚೇಳೂರು ರಸ್ತೆ ಮತ್ತು ಕೋಲಾರ ಸರ್ಕಲ್ ಇಂದ ಈ ಕಡೆ ಶಿಡ್ಲಘಟ್ಟ ಸರ್ಕಲ್ ವರೆಗೂ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಕಾಂಕ್ರೀಟ್ ಇದು ಗ್ರಾನೈಟ್ ಫುಟ್ಪಾತ್, ಗ್ರಾನೈಟ್ ಕರ್ವ್ ಬಹುಶಃ ಬೇರೆ ಎಲ್ಲೂ ಮಾಡಿರಲಿಲ್ಲ. ನಾನು ಅಂದು ಇದ್ದಂಥ PWD ಸಚಿವರಾಗಿದ್ದಂಥ ಉದಾಸಿ ಅವರನ್ನ ಒಪ್ಪಿಸಿ ಮೊದಲು ಹಾವೇರಿಯಲ್ಲಿ ಮಾಡಿಸುವಂಥದ್ದಕ್ಕೆ ಅವರಿಗೆ ಪುಸ್ಲಾಯಿಸಿ ಅವರು ಹಾವೇರಿಯಲ್ಲಿ ಮಾಡಿದ್ಮೇಲೆ ನಂತರ ಚಿಂತಾಮಣಿಗೆ ನಾನು 15 ಕೋಟಿ ರೂಪಾಯಿ ಒತ್ತು ತೆಗೆದುಕೊಂಡಿದ್ದೆ. ಸುಮಾರು 1 ವರ್ಷ ಟೆಂಡರ್ ಪ್ರಕ್ರಿಯೆ ತಡ ಆಯಿತು. ಕಾರಣ ಗ್ರಾನೈಟ್ ಕೆಲಸ ಮಾಡಿರ್ತಕ್ಕಂಥ ಗುತ್ತಿಗೆದಾರರು ಸಿಗದೇ ಇರೋ ಕಾರಣದಿಂದ ತಡ ಆಯಿತು. ಅದರಲ್ಲಿ ನಾವು ಈ ಅಂಡರ್ಗ್ರೌಂಡ್ ಕೇಬಲ್ಗೆ ಡಕ್ಟಿಂಗ್ ಮಾಡಿದ್ವಿ. ಡಕ್ಟಿಂಗ್ ಅಂದ್ರೆ 1 ಅಡಿ
ಗಾತ್ರದ 1 ಅಡಿ ವಿಸ್ತಾರದ ಸಿಮೆಂಟ್ ಪೈಪನ್ನು ಚೇಳೂರು ರಸ್ತೆ ಮತ್ತು ಕೋಲಾರ ರಸ್ತೆಯಲ್ಲಿ ನಾವು ಚೇಳೂರು ಸರ್ಕಲ್ವರೆಗೂ ಹಾಕ್ಸಿರುವಂಥದ್ದಿದೆ. ಈಗಲೂ ನೀವು ಫುಟ್ಪಾತ್ನಲ್ಲಿ ಇರ್ತಕ್ಕಂಥ ಕಲ್ಲನ್ನು ಎತ್ತಿಬಿಟ್ಟು ಕೆಳಗಡೆಗೆ ಹಾಕಿದ್ರೆ ಈಗ ಅಲ್ಲಿ ಕೇಬಲ್ ಇದೆ, ಕಟ್ಟಿಂಗ್ ಆಗಿದೆ. ಅವಾಗ ಮಣಿವಣ್ಣನ್ ಅವರಿಗೆ ಕೇಳಿ ನಾನು 3 ಕೋಟಿ ರೂಪಾಯಿ ಕೇಬಲ್ಗೆ HT ಲೈನ್ಗೆ ನಾನು ಮಂಜೂರು ಮಾಡಿಸಿದ್ದೆ. ಕೇಬಲ್ ಸಹ ಹಾಕಿದ್ದೆ. ಬಹುಶಃ ಪ್ರತಾಪ್ ನೋಡಿರ್ತಾರೆ, ಕೇಬಲ್ ಎಳೆದಿದ್ರು. ಅವಾಗ ಸಮಸ್ಯೆ ಬಂತು. HT ಹೈ ಟೆನ್ಷನ್ ಕೇಬಲ್ ಮತ್ತು ಲೋ ಟೆನ್ಷನ್ LT ಕೇಬಲ್ ಒಟ್ಟಿಗೆ ಹೋಗೋದಿಲ್ಲ, ಅದಕ್ಕೆ ಒಟ್ಟಿಗೆ ಹೋಗೋದಕ್ಕಾಗೋದಿಲ್ಲ ಅಂದಾಗ ನಾವೇ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಆಯಿತು HT ಲೈನನ್ನು ಪೈಪಲ್ಲಿ ಡಕ್ಟಿಂಗಲ್ಲಿ ಹಾಕೋಣ, LT ಲೈನನ್ನು ಡ್ರೈನ್ ಏನು ಮಾಡಿದ್ವಿ, ಡ್ರೈನ್ ನಾವು ಫುಟ್ಪಾತ್ ಕಮ್ ಡ್ರೈನ್ಗೆ ಅದನ್ನ ಎತ್ತರ ಮಾಡಿದ್ವಿ. ಡ್ರೈನಲ್ಲಿ ಅದಕ್ಕೆ LTಯನ್ನು ಕ್ಲಾಂಪಿಂಗ್ ಮಾಡೋಣ, ಕ್ಲಾಂಪ್ ಮಾಡಿಬಿಟ್ಟು ಅದನ್ನ ಫಿಕ್ಸ್ ಮಾಡೋಣ, ಹಂಗೆ ಮಾಡೋಣ ಅಂತೇಳಿ ಪ್ಲಾನ್ ಮಾಡೋಣ. ಕಾರ್ ಪಾರ್ಕಿಂಗ್ ವ್ಯವಸ್ಥೆ, 2 ವೀಲರ್ ಪಾರ್ಕಿಂಗ್ ವ್ಯವಸ್ಥೆ ಇವೆಲ್ಲವನ್ನ ಒಳಗೊಂಡಂತೆ ಮೂಲಭೂತ ಸೌಲಭ್ಯವನ್ನ ಒಳಗೊಂಡಂತೆ IDSMT ಕಾಂಪ್ಲೆಕ್ಸ್ ಅನ್ನು ನಾವು ವಿನ್ಯಾಸ ಮಾಡಿಸಿದ್ವಿ. ಅದಕ್ಕೆ ಹೆಚ್ಚುವರಿಯಾಗಿ ಬೇಕಾಗಿರ್ತಕ್ಕಂಥ ಹಣ ಇವತ್ತು ನಾವು ಮತ್ತೆ ಮುನ್ಸಿಪಾಲಿಟಿ ಕೊಡುವಂಥದ್ದು ಮಾಡ್ತಾ ಇದ್ದೀವಿ. ಇವೆಲ್ಲ ಈ ರೀತಿ ಹಲವಾರು ಕೆಲಸಗಳನ್ನ ಕೈಗೆತ್ತಿಕೊಳ್ತಾ ಇದ್ದೀವಿ. ಈಗಾಗಲೇ ಆಗ್ತಾ ಇದ್ದಾವೆ. ಕಾಲೇಜುಗಳ ಬಿಲ್ಡಿಂಗ್ ಕಾಮಗಾರಿ ಆಗ್ತಾ ಇದೆ. ಸ್ಟೇಡಿಯಂ ಕೆಲಸ, ಈಗ ಸಿಂಥೆಟಿಕ್ ಕೆಲಸ, ಬಹುಶಃ ನಿನ್ನೆಯಿಂದ ಟ್ರ್ಯಾಕ್ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಭಾವಿಸ್ತೀನಿ ನಾನು. ಕ್ರಿಕೆಟ್ ಸ್ಟೇಡಿಯಂ ಕೆಲಸ ಆಗ್ತದೆ. ಇವೆಲ್ಲ ಕೆಲವೆಲ್ಲ ಆಗ್ತಾ ಇದ್ದಾವೆ. ಗ್ರಾಮೀಣ ರಸ್ತೆಗಳು ಆಗ್ತಾ ಇದ್ದಾವೆ. ನಮಗೆ ಮಹಾನುಭಾವರು ಟ್ರಂಪ್ ಅವರಿಂದ ನಮ್ಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅವರು ಮಹಾನುಭಾವರು ಟ್ರಂಪ್ ಯುದ್ಧ ಮಾಡ್ತಾ ಇರೋದ್ರಿಂದ ಇವತ್ತು ಟಾರ್ ಬೇರೆ ದುಪ್ಪಟ್ಟಾಗಿರೋದ್ರಿಂದ ಹಲವಾರು ಕಡೆ ಜಲ್ಲಿ ಹಾಕ್ಬಿಟ್ಟು ಟಾರ್ ಹಾಕ್ತೀರಾ ಇವತ್ತು ಸಮಸ್ಯೆ ಆಗ್ತಾ ಇದೆ, ನಿಂತೋಗ್ತಾ ಇದೆ. ಈಗ ನಾವು ಯಾವಾಗ ಅವರು ಯುದ್ಧ ನಡೆಸ್ತಾರೋ ಯಾವತ್ತು ಆ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೋ ಗೊತ್ತಿಲ್ಲ. ಅದರಿಂದ ಇವೆಲ್ಲ ಕೆಲವು ಸಮಸ್ಯೆಗಳು ಕೂಡ ನಮ್ಮ ಮುಂದೆ ಕಾಡ್ತಾ ಇದೆ. ಅದರಿಂದ ಇವೆಲ್ಲದರ ಜೊತೆಗೆ ಈಗಾಗಲೇ ಏನು ನಾನು ಈ ಕಾಮಗಾರಿ ಶುರುವಾದ ಮೇಲೆ ತಕ್ಷಣ ಮತ್ತೊಮ್ಮೆ ನಾನು ಜಾರ್ಜ್ ಸಾಹೇಬ್ರಿಗೆ ವಿನಂತಿ ಮಾಡಿಕೊಂಡು ಇಲ್ಲ LT ಲೈನ್ ತಾವು ಅನುದಾನ ಬಿಡುಗಡೆ ಮಾಡಿ ಅಂತಕ್ಕಂಥ ಮನವಿಯನ್ನು ಮಾಡ್ತೇನೆ. ಯಾಕಂದ್ರೆ ಅವ್ರು ಹಂತವಾಗಿ ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ರಿಂದ ಮತ್ತೆ ಇದರ ಪ್ರಯತ್ನವನ್ನು ನಾನು ಮುಂದುವರಿಸುವಂತ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀನಿ. ಈಗೇನು 24/7 ಸರ್ವಿಸ್ ಸ್ಟೇಷನ್ ಆಗಬೇಕು ಅಂತಕ್ಕಂಥ ಬೇಡಿಕೆ ಇದೆ. ಈಗ ಅದನ್ನ ಬೋರ್ಡಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ನಮ್ಮ ಶಿಡ್ಲಘಟ್ಟದವರು ಸತೀಶ್ ಅಂತ ಹೇಳಿ ಜಾರ್ಜ್ ಸಾಹೇಬ್ರು ಪ್ರೈವೇಟ್ ಸೆಕ್ರೆಟರಿ ಇದ್ದಾರೆ. ಅವರು ನಮ್ದು ಚಿಂತಾಮಣಿ ಅಂತ ಏನಾದ್ರು ಈ 3 ವರ್ಷದಲ್ಲಿ ಬೇರೆ ಬೇರೆ ತಾಲೂಕವರು ಎಲ್ಲ ಬರೋರು ಅಭ್ಯಾಸ ಆಗ್ಬಿಟ್ಟು ಇನ್ನೂ ಅಭ್ಯಾಸ ಬಿಟ್ಟಿಲ್ಲ. ಇನ್ನ ನಾನು ಹೊರಡೋ ಟೈಮಲ್ಲಿ ಬಂದಾಗ ಮಾತಾಡದೇ ಇದ್ರೆ ತಪ್ಪಾಗುತ್ತೆ. ಆ ಕಾರಣದಿಂದ ಅವ್ರನ್ನ ಮಾತಾಡಿಸ್ಕೊಂಡು ಬರುವಂಥದ್ದಕ್ಕೆ ತಡ ಆಯಿತು. ಅದು ಬಿಟ್ಟರೆ ನಾನು ಯಾವತ್ತೂ ಕಾರ್ಯಕ್ರಮಕ್ಕೆ ತಡವಾಗಿ ಬರುವಂಥ ಒಂದು ಅಭ್ಯಾಸವನ್ನು ನಾನು ಇಟ್ಕೊಂಡಿದ್ದೀನಿ. ಅದರಿಂದ ತಡ ಆಗಿದ್ದಕ್ಕೆ ನನಗೆಲ್ಲರೂ ಕ್ಷಮೆಯನ್ನು ಕೋರ್ತಾ ಇವತ್ತು ಬಹಳ ಮಹತ್ವಾಕಾಂಕ್ಷೆಯ ಒಂದು ಕಾರ್ಯಕ್ರಮ. ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಹಿಂದಿನ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಅಮೃತಾಸ್ತ್ರದಿಂದ ನವೆಂಬರ್ 24ಕ್ಕೆ ಅಂತ ಕಾಣ್ತದೆ ಶಿಡ್ಲಘಟ್ಟದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನಾವು ಇದಕ್ಕೆ ಅಧಿಕೃತವಾಗಿ ಶಿಲಾನ್ಯಾಸವನ್ನು ನಾವು ಮಾಡಲಾಗಿದೆ. ಇದು ಕೇವಲ ಅದು ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು ಸಂದರ್ಭದಲ್ಲಿ. ಆದರೆ ನಂತರ ಟೆಂಡರ್ ಪ್ರಕ್ರಿಯೆ ಪೂರ್ಣ ಆಗಿಲ್ಲ. 2 ಸತಿ ಅದು ಡಿಟೆಂಡರ್ ಆಗಿದ್ದ ಕಾರಣದಿಂದ ಇದು ಕಾಮಗಾರಿ ತಡ ಆಯಿತು. ಅದರಿಂದ ಈಗಾಗಲೇ ಇದಕ್ಕೆ ಕಾಮಗಾರಿಗೆ ನಾವು ಅಧಿಕೃತವಾಗಿ ಇಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಅಂದಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ಎಲ್ಲರೂ ಸಮ್ಮುಖದಲ್ಲಿ ಅದಕ್ಕೆ ಶಿಲಾನ್ಯಾಸವನ್ನು ಏರ್ಪಡಿಸಲಾಗಿದೆ. ಈಗ ಸರಳವಾಗಿ ಇದು ಕಾಮಗಾರಿ ಪ್ರಾರಂಭ ಮಾಡುವಂಥದ್ದಕ್ಕೆ ಮಾತ್ರ ಕೃಷಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಜಯರಾಮ್ ರೆಡ್ಡಿ ಅವರೇ, ಚೀಮೂಲ್ನ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಅಶ್ವಥ್ ಬಾಬು ಅವರೇ, ಅಶೋಕ್ ರೆಡ್ಡಿ ಅವರೇ, ಮುರಳೀಮೋಹನ್ ಅವರೇ, ಸೂರ್ಯಪ್ರಕಾಶ್ ಅವರೇ, ಶ್ರೀನಿವಾಸ್ ಅವರೇ, ಶಿವಶಂಕರ್ ಅವರೇ, ಜಯಂತ್ ಅವರೇ, ಪ್ರಭು ಅವರೇ, ನಗರಸಭೆಯ ಕೇಳುವರಾಗಿರ್ತಕ್ಕಂಥ ರಘುನಾಥ್ ಅವರೇ, ನಮ್ಮ ಈ ಒಂದು ಕಾಮಗಾರಿಯ ಗುತ್ತಿಗೆದಾರರಾಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರೇ, ಅವರ ಪುತ್ರರಾಗಿರ್ತಕ್ಕಂಥ ಗೌತಮ್ ಅವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವ ನಮ್ಮ ಎಲ್ಲ